ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಪ್ರತಿಯೊಬ್ಬರಿಗೆ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ಳೋಂಥ ಆಸಕ್ತಿ ಪ್ರತಿಯೊಬ್ಬರಿಗಿದ್ದೇ ಇರುತ್ತೆ. ತಿಳ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಒಂದು ಒಳ್ಳೆತನ ಕಾಣಬೇಕು, ಒಳ್ಳೆಯದನ್ನು ಆಗಬೇಕು. ನಮ್ಗೆ ಗ್ರಹಗಳು ಯಾವ ಥರ ಇದೆ, ಈ ರಾಹು ಕೇತಿಗೆ ಸಂಬಂಧಪಟ್ಟಿದ್ದೆ ನಾನು ಮಾತಾಡ್ತಾ ಇದ್ದೀನಿ. ರಾಹು ಕೇತು, ರಾಹು ಅನ್ನೋದು ಯಾವ ಥರ ಇರ್ತಾನೆ, ಕೇತು ಅನ್ನೋದು ಯಾವ ಥರ ಇರ್ತಾನೆ, ಈ ಗ್ರಹಗತಿಗಳಲ್ಲಿ ನಮಗೇನಾಗುತ್ತೆ. ಸರ್ಪಕ್ಕೆ ಸಂಬಂಧಪಟ್ಟಿದಂಥ ಗ್ರಹ ಇದು. ಸರ್ಪ ಅಂದರೆ ನಾಗ ಅಂತ ಹೇಳ್ತೀವಿ ನಾವು. ಸರ್ಪದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ತುಂಬ ನರಳಾಟವನ್ನು ಹಾಕ್ಕೊಂಡು ಯಾವುದೂ ಕಾರ್ಯ ಮಾಡಲಿ, ಯಾವುದೂ ಕೆಲಸ ಮಾಡಲಿ, ಯಾವುದೂ ಮತ್ತು ಜೀವನದಲ್ಲಿ ಮುಂದೆ ಬರಲಿ ಮಾಡೋಕ್ಕೆ ಚಾನ್ಸಸ್ ಕೊಡೋದಿಲ್ಲ. ಇವತ್ತು ಪ್ರತಿಯೊಬ್ಬರು ಮನೆ ಒಳಗಡೆ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಿದ್ದು ಪ್ರಯತ್ನ ಮಾಡ್ತಾ ಇರ್ತಾರೆ. ಕಲ್ಯಾಣ ಅಂದರೆ ಮದುವೆ ಬಗ್ಗೆ. ಮದುವೆ ಯಾವುದು ಕಾರ್ಯಗಳು ಮಾಡಬೇಕಾದ್ರೂ ತುಂಬ ತಡೆ ಆಗ್ತಾ ಇರುತ್ತೆ. ನಮಗೆ ಗುರು ಹೇಗಿದ್ದಾನೆ, ಶನಿ ಆಗಿದ್ದಾನೆ, ಬುಧ ಆಗಿದ್ದಾನೆ, ಯಾವ ಗ್ರಹಗಳಿಗೆ ನಮಗೆ ಯಾವ ಸ್ಥಾನ ಬಲದಲ್ಲಿದ್ದಾವೆ, ಯಾವ ಸಮಯದಲ್ಲಿ ನಮ್ಮ ಗ್ರಹಗತಿಗಳು ಚೇಂಜ್ ಆಗ್ತಾ ಇದ್ದಾವೆ, ನಮಗೆ ಟೈಮ್ ಯಾಗಿದೆ ಅಂಥ ಪ್ರಶ್ನೆಯನ್ನು ತುಂಬ ಕಾಡ್ತಾ ಇರುತ್ತೆ. ಅದರಲ್ಲಿಂದ ನಾವೇನು ಮಾಡಬೇಕಾಗಿದೆ, ಜೀವನದಲ್ಲಿ ತುಂಬ ನರಳಾಟ ಆಗ್ತಾ ಇದೆ, ಯಾವುದು ಮಾಡಿದರೆ ಕೈಗೂಡ್ತಾ ಇಲ್ಲ. ಸರ್ಪ ದೋಷ ಅಂತ ಹೇಳಿದ್ನಂದ್ರೆ ನಾಗದೋಷ ಹಳ್ಳಿ ಕಡೆ ಒಂದು ಚಿಕ್ಕ ಪುಟ್ಟ ಒಂದು ಅಕ್ಕಪಕ್ಕ ಮನೆ ಆಗಿರ್ಬೋದು, ಒಂದು ಜಮೀನಲ್ಲಿರ್ತಕ್ಕಂಥ ಮನೆ ಆಗಿರ್ಬೋದು, ಒಂದಿರ್ತಕ್ಕಂಥ ಒಂದು ಚಿಕ್ಕ ಒಂದು ಗುಡಿಸಲಾಗಿರ್ಬೋದು, ಒಂದು ಕಟ್ಟಿರ್ತಕ್ಕಂಥ ಒಂದು ಚೌಣಿ ಮನೆ ಆಗಿರ್ಬೋದು, ಅಲ್ಲಿ ಒಂದು ಹೆಣ್ಣು ಮಗುವನ್ನು ನಾವು ಮೆಚೂರ್ಡ್ ಆಗಿಬಿಟ್ನಂದ್ರೆ ಅಲ್ಲಿ ಇರ್ತಕ್ಕಂಥ ಕರ್ಮಾದಿಗಳು ಅಂತ ಹೇಳ್ತೀವಿ ನಾವು, ಗ್ರಹಗತಿಗಳು ಅಂತ ಹೇಳ್ತೀವಿ. ಅದು ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ಟೈಮಲ್ಲಿ ಬರುತ್ತಂತ ನಮಗೆ ಗೊತ್ತಾಗೋದಿಲ್ಲ. ಇದು MC ಅಂದರೆ ಮುಟ್ಟು ಅಂತ ಹೇಳ್ತೀವಿ. ಹೆಣ್ಣು ಮಕ್ಕಳಿಗೆ ಬೇಕಾಗಿದ್ದಂಥ ಫಸ್ಟ್ ಅವ್ರಿಗೆ ಏನಾಗಬೇಕು, ಮೆಚೂರ್ಡ್ ಆಗಬೇಕು. ಮೆಚೂರ್ಡ್ ಆದಮೇಲೆ ಒಂದು 17-18 ವರ್ಷ ಆದಮೇಲೆ ಅವ್ರಿಗೊಂದು ಒಳ್ಳೆಯ ಉದ್ಯೋಗ ಆಗ್ಬೋದು, ಮತ್ತು ಉದ್ಯೋಗ ಆದ ನಂತರ ಒಂದು ಕೆಲವು ಕಾರ್ಯ ಕಲ್ಯಾಣ ಬಗ್ಗೆ ಆಗಿರ್ಬೋದು. ಪ್ರತಿಯೊಬ್ಬರು ಮಕ್ಕಳು ಪ್ರತಿಯೊಂದು ವಿಚಾರವನ್ನು ಮಾಡ್ತಾನೆ ಇರ್ತಾರೆ. ಇವತ್ತು ಯಾವುದೂ ಇಲ್ಲ ಅಂತ ಹೇಳ್ತಾರೆ ವಿಚಾರದ ಬಗ್ಗೆ ಪ್ರತಿಯೊಂದು ಕೈಗೂಡಿಸ್ಬೇಕು, ಪ್ರತಿಯೊಂದು ಮುಂದೆ ಬರಬೇಕು. ಮತ್ತು ಒಂದು ಮಗ ಆಯಿತು, ಮಗಳಾಯಿತು, ನಮ್ಮ ಕೈಗೆ ಬಂದಿದ್ದಾರೆ, ಅವ್ರಿಗೆ ಯಾವುದೋ ಒಂದು ಕಾರ್ಯ ಕಲ್ಯಾಣ ಮಾಡಬೇಕು, ಕಾರ್ಯ ಕಲ್ಯಾಣದಲ್ಲಿ ಅವರಿಗೆ ಒಳ್ಳೆಯದಾಗಬೇಕು ಅನ್ನೋದು ಎಷ್ಟೋ ಕುಟುಂಬದವರು ಚಿಂತೆ ಮಾಡ್ತಾ ಇರ್ತಾರೆ. ಆವಾಗ ನಾವು ಹುಡುಕ್ತಾ ಇರ್ತೀವಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನಮ್ಗೆ ಯಾವ ಗ್ರಹಗತಿಗಳು ನಮಗೆ ಯಾವುದು ಕೈಗೂಡಲಿಲ್ಲ ಅಂದಾಗ, ಯಾವುದು ನಮ್ಗೆ ಸಮಯ ಸಂದರ್ಭ ಆಗಲಿಲ್ಲ ಅಂದಾಗ ಬಹಳ ನೋವಾಗಿ ಬಿಡ್ತದೆ. ಯಾಕೆ ಹಿಂಗಾಗ್ತದೆ, ಕಾರಣಗಳೇನು, ಜೀವನದಲ್ಲಿ ಯಾಕೆ ಎಫೆಕ್ಟ್ ಆಗ್ತದೆ, ಇದಕ್ಕೆಲ್ಲ ಏನು, ನಾವು ಏನು ಮಾಡಿದ್ರೂ ಸತ ನಮಗೆ ಯಾವುದು ದೋಚ್ತಾ ಇಲ್ವಲ್ಲ, ಯಾವುದು ಮಾಡಿದ್ರೆ ನಮಗೆ ಫಲ ಸಿಗ್ತಾ ಇಲ್ವಲ್ಲ ಅನ್ನೋಂಥ ಪ್ರಸಂಗದಲ್ಲಿ ಅವರು ಜಾತಕ ತೋರಿಸ್ತಾ ಇರ್ತೀವಿ, ಕುಂಡಲಿ ತೋರಿಸ್ತಾ ಇರ್ತೀವಿ, ಗಣಕೂಟ ನೋಡ್ತಾ ಇರ್ತೀವಿ. ಇಂಥದೇ ಸಮಯದಲ್ಲಿ, ಇದೇ ಟೈಮ್ನಲ್ಲಿ, ಇದೇ ಗಳಿಗೆದಲ್ಲಿ ಆಗಬೇಕು ಕಾರ್ಯ ಅನ್ನೋಟ್ಟಿಗೆ ಅನಸ್ಪೆಕ್ಟೆಡ್ವಾಗಿ ಅಲ್ಲಿ ನಿಂತು ಹೋಗ್ತಾ ಇರ್ತದೆ. ಅದು ಹೇಳ್ತಾರೆ ನೋಡಿ, ನೀರು ಹರಿತಾ ಇದ್ದರೆ ಯಾವುದು ಗೊತ್ತಾಗೋದಲ್ಲ, ಕ್ಲೀನ್ ಇರ್ತದೆ. ನೀರು ನಿಂತು ಬಿಟ್ಟನಂದ್ರೆ ನಾವು ಯಾವುದೂ ಕಾರ್ಯ ಕಲ್ಯಾಣದಲ್ಲಿ ಯಾವುದು ಮಾಡೋಕ್ಕೆ ಮೂವ್ ಆಗೋದಿಲ್ಲ. ಇದು ಯಾಕೆ ಹಿಂಗಾಗ್ತದೆ, ನಮ್ಮ ಹೆಣ್ಣು ಮಗುಗೆ ಯಾವ ಥರ ಎಫೆಕ್ಟ್ ಆಗ್ತದೆ, ಯಾವ ತೊಂದರೆ ಇದ್ದಾಗ ನಾವು ಕೆಲವು ಜ್ಯೋತಿಷ್ಯಗಳು, ಕೆಲವು ಗುರುಗಳು ಅದಕ್ಕೆ ಕೆಲವು ಮಾರ್ಗದರ್ಶನ ನೋಡ್ತಾರೆ. ಮಾರ್ಗದರ್ಶನ ನೋಡಿದಾಗ ಏನು ಯಾವ ಥರ ಇದೆ, ಕುಂಡ್ಲಿ ನೋಡ್ತಾರೆ. ಕುಂಡ್ಲಿ ಒಳಗಡೆ 12 ರಾಶಿ ಇರುತ್ತೆ. 12 ರಾಶಿಯಲ್ಲಿ ಒಂದೊಂದು ಗ್ರಹಗಳು ಒಂದೊಂದು ಟೈಪ್ ಇರುತ್ತೆ. ರಾಹು ಗ್ರಹ, ಶನಿ ಗ್ರಹ, ಕೇತು ಗ್ರಹ, ಕುಜ ಗ್ರಹ, ಬುಧ ಗ್ರಹ. ಆ ಗ್ರಹಗತಿಗಳಲ್ಲಿ ನಾವು ಎಲ್ಲ ಹುಡ್ಕೊಂಡು ಬಂದಾಗ ಏನೋ ಒಂಥರ ಎಫೆಕ್ಟ್ ಆಗ್ತಾ ಇರುತ್ತೆ, ಏನೋ ಒಂಥರ ತೊಂದರೆ ಆಗ್ತಾ ಇರುತ್ತೆ, ಏನೋ ಒಂಥರ ಫಲ ಸಿಗಲಾರ್ದಂಗೆ ಆಗ್ತದೆ. ಆವಾಗ ನಾವು ಏನು ಮಾಡಬೇಕನ್ನೋದು ದೋಚೋದಿಲ್ಲ ಅವರಿಗೆ. ನಾವು ಎಲ್ಲ ಒಳ್ಳೆಯದನ್ನು ಹುಡ್ಕೊಂಡು ಹೋಗ್ತೀವಿ ಹೊರತ ಕೆಟ್ಟದ್ದು ಯಾರು ಹುಡುಕ್ತಾರೆ ಹೇಳಿ? ಕೆಟ್ಟದ್ದು ಯಾವುದೂ ಪ್ರಯತ್ನ ಮಾಡಲ್ಲ. ಎಲ್ಲ ಹುಡ್ಕೋದೆಲ್ಲ ಒಳ್ಳೆಯದೇ ಆಗಬೇಕು, ಒಳ್ಳೆ ಮದುವೆ ಆಗಬೇಕು, ಒಳ್ಳೆ ಮನೆತನ ಸಿಗಬೇಕು, ಒಳ್ಳೆ ಮನೆಯಲ್ಲಿ ಒಳ್ಳೇದಾಗಬೇಕು, ಓದ ಮನೆಯಲ್ಲಿ ಚೆನ್ನಾಗಿ ಬಾಳಬೇಕು, ದುಡ್ಡು ಇರಬೇಕು, ಐಶ್ವರ್ಯ ಇರಬೇಕು, ಹಣ ಇರಬೇಕು, ಸತಿ ಪತಿ ಅನ್ಯನ್ಯವಾಗಿರಬೇಕು ಅನ್ನೋಂಥ ಒಂದು ಪ್ರಶ್ನೆಯನ್ನು
ಕಾಡ್ತಾ ಇರುತ್ತೆ. ಅದಕ್ಕೆ ನಾವು ಸಂಬಂಧಪಟ್ಟಿದಂತೆ ಇವಾಗ ನಾನು ಸರ್ಪದೋಷಕ್ಕೆ ಸಂಬಂಧಪಟ್ಟಿದಂತ ಹೇಳ್ತಾ ಇದ್ದೀನಿ. ಮದುವೆದು ಸರ್ಪದ್ದು ರಾಹು ಕೇತು ಇದ್ದಾಗ ಅದು ಹೇಳ್ತಾರೆ ಹುತ್ತ ಅಂತ ಹೇಳ್ತೀವಿ ನಾವು, ಹಾವಿನ ಹುತ್ತ. ಈ ನಾಗರ ಪಂಚಮದಲ್ಲಿ ತುಂಬ ಪೂಜೆ ಮಾಡ್ತಿರ್ತಾರೆ, ನೀವು ನೋಡಿರ್ತೀರಿ. ಎಷ್ಟೋ ಹೆಣ್ಣು ಮಕ್ಕಳು, ಎಷ್ಟೋ ಮತ್ತು ಕನ್ಯಾ ಮತ್ತು ಮಕ್ಕಳು 18 ಒಂದು ಕನ್ಯಾ ವಯಸ್ಸಿಗೆ ಬಂದವರು, ಅಂಥ ಮಕ್ಕಳನ್ನು ಫಸ್ಟು ಹೇಳೋದು ಈ ತಾತ ಮುತ್ತಾತ ಅಜ್ಜಿ ಏನೋ ಒಂದು ನಾಗರಕಲ್ಲಿ ಹೋಗಿ ನೀವು, ಇಲ್ಲ ಹಳ್ಳಿ ಕಡೆ ಆಗ್ಬೋದು ಮತ್ತು ಸಿಟಿಯಲ್ಲಿ ಸತೆ ಹುತ್ತ ಇದೆ. ಸಿಟಿ ಒಳಗಡೆ ಹುತ್ತ ಇಲ್ಲ ಅನ್ನೋದಕ್ಕಿಂತ ಹಳ್ಳಿ ಕಡೆಯಲ್ಲೂ ಹುತ್ತ ಇದೆ. ಈ ಹುತ್ತ ಹತ್ರ ಹೋಗಿ ನಿಮಗೆ ಒಂದು ಒಳ್ಳೆಯ ಮೂಮೆಂಟವಾಗಿ ಹುತ್ತಲ್ಲಿ ನೀವು ಹಾಲು ಪೂಜೆ ಹಾಕಬೇಕು. ಕೆಲವು ಜನ ಮೊಟ್ಟೆ ಹಾಕ್ತಾರೆ, ಕೆಲವು ಜನ ಸಕ್ಕರೆ ಹಾಕ್ತಾರೆ, ಕೆಲವು ಜನ ಹೂವು ಹಾಕ್ತಾರೆ. ಪ್ರತಿಯೊಂದು ಅರ್ಪಣೆ ಮತ್ತು ಒಂದು ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಪ್ಪ, ಸುಮ್ಮನೆ ಮಾಡ್ತಾ ಇದ್ದೀವಿ, ಪೂಜಾ ಫಲ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ನಾವು ಸರ್ಚ್ ಮಾಡಬೇಕು. ಅದು ಯಾವ ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕು, ಯಾವ ಮಾರ್ಗದರ್ಶನದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ, ಯಾವ ಸಮಯದಲ್ಲಿ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ಇಂಥ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡಿದಾಗ ನಮ್ಮ ಜೀವನದಲ್ಲಿ ಒಂದು ಅನ್ಯನ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ ಇರ್ತದೆ. ಸರ್ಪದೋಷ ಬಂದಾಗ, ಸರ್ಪಕಂಟಗಿದ್ದಾಗ ಖಾಲಿ ಹುತ್ತಿಗೆ ಹಾಲು ಹಾಕಿದರೆ ಹೋಗೋದಿಲ್ಲ ದೋಷ, ಯಾವುದೋ ಒಂದು ಹೋಮ ಮಾಡಿದರೆ ಹೋಗೋದಿಲ್ಲ. ಅದಕ್ಕೆ ತಕ್ಕಂಥ ಪರಿಹಾರಗಳನ್ನಿರ್ತಾವೆ. ಈ ಕೆಲವು ಮಂಡಲ ಪೂಜಾ, 21 ದಿವಸ ಪೂಜಾ, 108 ದಿವಸ ಪೂಜಾ, ಇಲ್ಲ 24 ಅವರ್ಸ್ ಒಳಗಡೆ ನಿಮಗೆ ಗ್ರಹಗತಿಗಳು ನೋಡಿ. ಜಾತಕದಲ್ಲಿ ಯುರೋಪಿಯರ್ ಅಂತ ಇರುತ್ತೆ. ಇವತ್ತು ಜಾತಕದಲ್ಲಿ ಒಂದು ಥರ ಇಲ್ಲ. ಇವಾಗ 7.5 ಶನಿ ಅಂತ ಇರ್ತಾನೆ, 2.5 ವರ್ಷ ಶನಿ ಅಂತ ಇರ್ತಾನೆ, ಮತ್ತು ಕುಜಗ್ರಹ ಅಂತ ಹೇಳ್ತಾನೆ. ಯಾವುದು ಮಾಡಬೇಕಂದ್ರೆ ಒಂದಕ್ಕೊಂದು ಕಲ್ಯಾಣದಲ್ಲಿ ನಿಲ್ಲಾಗ್ತಾ ಇರ್ತದೆ, ಶುಭ ಕಾರ್ಯದಲ್ಲಿ ತುಂಬ ವಿಘ್ನ ಆಗ್ತಾ ಇರ್ತದೆ. ಎಷ್ಟೋ ಮನೆ ಕುಟುಂಬದವರು ನರಳುತ್ತಾ ಇರ್ತಾರೆ, ಮದುವೆನೇ ಆಗ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿಲ್ಲ, ಕುಟುಂಬದಲ್ಲಿ ಶಾಂತಿ ಇಲ್ಲ, ಏನೇನು ಮಾಡಿದ್ರೆ ನಮ್ಮ ಕೈಗೂಡ್ತಾ ಇಲ್ಲ ಗುರುಗಳು ಅಂತಿರ್ತಾರೆ. ಅಂಥವ್ರು ನಾವು ಏನು ಮಾಡಬೇಕಂದ್ರೆ ಸರ್ಚ್ ಮಾಡ್ಬೇಕನ್ನಿಸ್ತದೆ, ವಿವೇಚನೆ ಮಾಡ್ಬೇಕನ್ನಿಸ್ತದೆ. ಇದ್ರ ದಾರಿ ನಮಗೆ ಒಂದು ಒಳ್ಳೇದು ಆಗಬೇಕಂತ ಅನ್ನಿಸ್ಬೇಕಂತ ಮಾರ್ಗದರ್ಶನ ಇದ್ದಾಗ ಸರ್ಪದೋಷಕ್ಕೆ ನವಗ್ರಹಕ್ಕಿಂತ ಹುತ್ತ, ಸರ್ಪದ ಹುತ್ತದಲ್ಲಿ ಹೋಗಿ ನೀವು ಪ್ರತಿಯೊಂದು ಸೋಮವಾರ ದಿವಸ, ಇಲ್ಲ ಶನಿವಾರ ದಿವಸ, ಮಂಗಳವಾರ ದಿವಸ, ಈ 3 ವಾರ ಬಿಡದಂಗೆ ನಿಮ್ಮ ಮನೆಯಲ್ಲಿ ಒಂದು ದಿನ ಮಾಡಿ. ಯಾವುದನ್ನಾಗಲಿ, ಸೋಮವಾರ, ಶನಿವಾರ, ಮಂಗಳವಾರ, ಈ 3 ವಾರದಲ್ಲಿ ಒಂದು ವಾರ ನೀವು 21 ವಾರ ನೀವು ಸುತ್ತಿದ ನಿಜ ಇದ್ದರೆ ನಿಮಗೆ ಕಂಕಣ ಬಲ, ಅದೃಷ್ಟದ ಬಲ, ಅದೃಷ್ಟದ ಯೋಗ ನಿಮಗೆ ಕೂಡಿ ಬರ್ತಕ್ಕಂಥ ಒಂದು ಮಾರ್ಗದರ್ಶನ ಇರುತ್ತೆ. ನಾವು ಏನು ಮಾಡೋಕ್ಕಾಗ್ತಾ ಇಲ್ಲಪ್ಪ, ನನ್ನ ಮಗಳು ಸಿಟಿಯಲ್ಲಿದ್ದಾನೆ, ನನ್ನ ಮಗ ಫಾರಿನಲ್ಲಿದ್ದಾನೆ, ನಾನು ಕೈಲಿ ಆಗ್ತಾಯಿಲ್ಲ, ನನ್ನ ಕೆಲಸ ಆಗ್ತಾಯಿಲ್ಲ, ನನ್ನ ಜೀವನದಲ್ಲಿ ಮುಂದೆ ಬರೋಕ್ಕಾಗ್ತಾ ಇಲ್ಲ ಅಂದಾಗ ನಾವು ಅದಕ್ಕೆ ಒಂದು ಕೆಲವು ಪ್ಲಾನ್ ಅಂತ ಮಾಡಬೇಕಾಗುತ್ತೆ. ಪ್ಲಾನ್ ಇಲ್ಲಾಂದರೆ ಯಾವುದು ಮಾಡೋಕ್ಕಾಗೋದಿಲ್ಲ, ಒಂದೇ ಸ್ಟೆಪ್ಪಲ್ಲಿ ಮುಂದೆ ಬರೋಕ್ಕಾಗೋದಿಲ್ಲ. ಈ ಪ್ಲಾನ್ ಯಾವ ಸಮಯದಲ್ಲಿ ಮಾಡಬೇಕು, ಮಗಳದೇನು ಫೋಟೋ ಇಟ್ಕೋಬೇಕಾ, ಅವ್ರ ಜಾತಕ ಇಟ್ಕೋಬೇಕಾ, ಎಲ್ಲ ಒಳ್ಳೆಯ ಒಂದು ಗುರುಗಳ ಕಡೆಯಿಂದ ಮಾರ್ಗದರ್ಶನ ತಗೋಬೇಕಾ, ಆ ಥರ ಮಾಡ್ತಕ್ಕಂಥ ಮಾರ್ಗದರ್ಶನ ಇರುತ್ತೆ. ಅದು ಸೂರ್ಯ ಅಸ್ತಮ ಆಗಕ್ಕಿಂತ ಮುಂಚಿತವಾಗಿ ಕೆಲವು ಮನೆ ಒಳಗಡೆ ಶುದ್ಧ ಮಾಡ್ಕೋಬೇಕಾಗುತ್ತೆ. ಮನೆ ನೀವು ಹುತ್ತಗ ಬೆಳಗ್ಗಿನ ಜಾಬ್ ಹೋಗ್ಬೇಕಂತೇನಿಲ್ಲ, ಹುತ್ತಗೊಂದು 8 ರಿಂದ 9 ಗಂಟೆ ಒಳಗಡೆ, ಇಲ್ಲ 10 ರಿಂದ 11 ಗಂಟೆ ಒಳಗಡೆ ಹುತ್ತಕ್ಕೆ ಹೋಗಿ ನೀವು ಪೂಜೆ ಮಾಡ್ಬೋದು. ಮತ್ತು ಈ ಮನೆ ಅಂತ ಇದೆ ನೋಡಿ, ಸೂರ್ಯ ಮುಳುಗೋದಕ್ಕಿಂತ ಮುಂಚಿತವಾಗಿ ತಾಯಿ ಆಗಿರ್ಬೋದು, ಸೋದರಿ ಆಗಿರ್ಬೋದು, ಸೋದರ ಆಗಿರ್ಬೋದು, ನೀವು ಬೆಳಗ್ಗೆನೇ ನಸಿಗೆ ಎದ್ದು ನಿಮ್ಮ ಮನೆ ಶುದ್ಧತೆಯನ್ನು ಮಾಡಿಕೊಂಡು, ನಿಮ್ಮ ದೇವರ ಕೋಣೆಯನ್ನು ಸಿದ್ಧತೆ ಮಾಡಿಕೊಂಡು, ನಿಮ್ಮ ಮನೆಯಲ್ಲಿ ಹೂವು ಕಾಯಿ ಕರ್ಪೂರ ಪೂಜೆಯನ್ನು ಎಲ್ಲ ಕರೆಕ್ಟವನ್ನು ಮಾಡಿಕೊಂಡು, ಇಲ್ಲಿ ಏನು ಮಾಡ್ತಕ್ಕಂಥ ಪೂಜಾ ಒಂದು ಧರ್ಮದಿಂದ ನೀವು ಒಂದು ಕಾರ್ಯವನ್ನು ನೀವು ಮಾಡ್ತೀರಿ ಮನೆ ಒಳಗಡೆ, ಇದೇ ಥರ ಇದೇ ಸಮಯದಲ್ಲಿ ನೀವು ಆ ಜಾಗದಲ್ಲಿ ಹೋಗಿ ಒಂದು ಒಳ್ಳೆಯ ಪೂಜಾ ಪುನಸ್ಕಾರವನ್ನು ಮಾಡಿದರೆ ನಿಮಗೆ 100ಕ್ಕೆ 100 ನಿಮಗೆ ಸಕ್ಸಸ್ ಆಗ್ತದೆ. ಆದರೆ ನಾವು ಮನೆ ಶುದ್ಧ ಇಟ್ಟುಕೊಂಡಿಲ್ಲ, ಮನೆ ಕ್ಲೀನ್ ಮಾಡಿಲ್ಲ, ಮನೆ ನಾವು ಒಂದು ಪೂಜಾ ಪುನಸ್ಕಾರ ಕರೆಕ್ಟ್ ಮಾಡಲಿಲ್ಲ ಅಂದಾಗ ನಾವು ಏನು ಬಿಡಪ್ಪ ನಾವು ಅಲ್ಲಿ ಹೋಗನೇ ನಾವು ಮಾಡ್ತೀವಿ ಅಂದಾಗ ನಿಮಗೆ ಯಾವುದು ಕೆಲಸ ಆಗೋದಿಲ್ಲ, ಯಾವುದು ಕಾರ್ಯ ಆಗೋದು ಇಲ್ಲ. ಅದರಿಂದ ಸರ್ಪದಲ್ಲಿ ಕೆಲವು ಜನ ನೋಡಿ ನಮ್ಮ ಕಡೆ ಫೋನ್ ಮಾಡಿದಾಗ ಹೇಳ್ತಿರ್ತಾರೆ, ಸರ್ಪದಲ್ಲಿ ಮಾಡ್ತಕ್ಕಂಥ ಹುತ್ತ ಇರುತ್ತೆ, ಹುತ್ತಿನಲ್ಲಿ ಒಂದು ತಾಯ್ತ ತೊಗೊಂಬಂದು ಹುತ್ತದ ಮಣ್ಣು ತೊಗೊಂಡೋಗಿ ಅಮಾವಾಸ್ಯೆ ದಿನ ನೀವು ಅದು ತಾಯ್ತ ಒಳಗಡೆ ಮಣ್ಣು ಹಾಕಿ, ಹುತ್ತದ ಮಣ್ಣವನ್ನು ಹಾಕಿ, ಅದಕ್ಕೆ ಒಂದು ಕೆಲವು ಟೈಮ್ ಅಂತ ಇರುತ್ತೆ, ರಾಹುಕಾಲ, ಗುಳಿಗೆಗಾಲ, ಯಮಗಂಡಗಾಲ, ಅಮೃತ ಕಾಲ ಅಂತಿರುತ್ತೆ. ಆ ಸಮಯದಲ್ಲಿ ಒಂದು ಹುತ್ತದ ಮಣ್ಣನ್ನು ತಾಯ್ತ ಒಳಗಡೆ ತುಂಬಿಟ್ಟುಕೊಂಡು ನಿಮ್ಮ ಮನೆಯಲ್ಲಿ ಇಟ್ಟಿದ್ದು ನಿಜ ಇದ್ದರೆ ನಿಮಗೆ ಶುಭ ಕಾರ್ಯ ಸತೆ ಆಗುತ್ತೆ.
ಅದು ತಿಳ್ಕೊಂಡಾಗನೇ ಅದು ಕರೆಕ್ಟ್ ಆಗುತ್ತೆ. ತಿಳ್ಕೊಲಿಲ್ಲಪ್ಪ, ನಾವು ಮಾಡೋಕ್ಕಾಗಲಿಲ್ಲಪ್ಪ ಅಂದಾಗ ನಮ್ಮ ಜೀವನದಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ. ಪ್ರಯತ್ನ ಅಂತ ನೀವು ಮಾಡಿ ಖಂಡಿತವಾಗಿ ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ. ದೇವರು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಯಾರೋ ಒಂದು ಗುರುಗಳು, ಒಂದು ಮಾರ್ಗದರ್ಶನ, ಒಂದು ರೂಲ್ಸ್ ಅಂತ ಇರುತ್ತೆ. ಆ ಪ್ರಕಾರದಲ್ಲಿ ನಾವು ಮಾಡಿದರೆ ನಮಗೆ ಖಂಡಿತ ಫಲ ಸಿಗುತ್ತಂತ ನಾವು ಸುಮ್ಮನೆ ಕುಳಿತುಕೊಳ್ಳೋದು ಬೇಡ. ಪ್ರಯತ್ನ ಅಂತ ನೀವು ಮಾಡಿ ಫಲ ಸಿಕ್ಕೇ ಸಿಗುತ್ತೆ. ನಾವು ಹೇಳ್ತಾ ಇರ್ತಕ್ಕಂಥ ಸರ್ಪದೋಷ ಇದ್ದವರಿಗೆ ಮದುವೆ ಆಗಲ್ಲ, ರಾಹುಕೇತು ದೋಷ ಇದ್ದವ್ರಿಗೆ ಜ್ಞಾಪಕ ಶಕ್ತಿ ಇರಲ್ಲ, ಕುಟುಂಬದಲ್ಲಿ ನೆಮ್ಮದಿರೋದಿಲ್ಲ. ಈ ಕಾರ್ಯಕ್ರಮವನ್ನು ಯಾರ್ಯಾರು ನೋಡ್ತಾರೆ, ಯಾರಿಗೆ ಮದುವೆ ಆಗ್ತಾ ಇಲ್ಲ, ಯಾರಿಗೆ ತೊಂದರೆಗಳಿದೆ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ. ಪಾಪ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ನೂರಾರು ಜನಕ್ಕೆ ವಿಡಿಯೋವನ್ನು ಕಳಿಸ್ತಾರೆ. ವೀಕ್ಷಕರಿಗೆ ನಾವು ಒಳ್ಳೇದಾಗಬೇಕನ್ನೋದು ನಮ್ಮ ಮಾರ್ಗದರ್ಶನ. ನಿಮಗೆ ಒಳ್ಳೇದಾದ್ರೆ, 10 ಜನಕ್ಕೆ ಒಳ್ಳೇದಾದ್ರೆ ನಮ್ಮದು ಒಂದು ಹೆಸರು, ಕೀರ್ತಿ, ನೇಮು ಬರೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಎಲ್ಲರಿಗೆ ಒಳ್ಳೇದಾಗಲಿ. ನಾವು ಹೇಳ್ತಕ್ಕಂಥ ಇಷ್ಟೇ, ಈ ಸರ್ಪದೋಷಕ್ಕೆ, ಸರ್ಪಕಂಟಕ್ಕೆ, ಸರ್ಪ ಕರ್ಮಕ್ಕೆ, ಇದು ರಾಹುಕೇತಿಗೆ, ಹುತ್ತಕ್ಕನ್ನೋ ಪೂಜೆಯನ್ನು ಮಾಡಿ ವಾರದಲ್ಲಿ 3 ಟೈಮ್ ಮಾಡಿ, ಮಂಗಳವಾರ, ಶನಿವಾರ, ಸೋಮವಾರ ಈ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಹೆಚ್ಚಿನ ಬಗ್ಗೆ ಕೇಳಬೇಕಂದ್ರೆ ನೀವು ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನೂ ಕಾಣ್ತೇನೆ. ಎಲ್ಲರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.